ಸ್ವಾಭಿಮಾನದ ಬದುಕಿನ ಕಾಂಗ್ರೆಸ್ ಗ್ಯಾರಂಟಿ. ಇಂಡಿಪೆಂಡೆಂಟ್ ಸಂಗ್ರಾಮ ನ್ಯೂಸ್ಗೆ ಸ್ವಾಗತ. ಬಡವರಿಗೆ ಅನುಕೂಲವಾಗಲಿ ಎಂದು ಕಾಂಗ್ರೆಸ್ ಸರ್ಕಾರ ಪಂಚ ಗ್ಯಾರಂಟಿಗಳನ್ನು ಅನುಷ್ಠಾನಗೊಳಿಸಿತು. ಈ ಪಂಚ ಗ್ಯಾರಂಟಿ ಯೋಜನೆಗಳಿಂದ ಬಹಳಷ್ಟು ಕುಟುಂಬಗಳು ಉಪಯೋಗವನ್ನ ಪಡೆದುಕೊಂಡಿವೆ. ಹಾಗೆಯೇ ಅದೇ ರೀತಿಯಾಗಿ ಕೆಲವರು ದುರ್ಬಳಕೆ ಕೂಡ ಮಾಡಿಕೊಂಡಿದ್ದಾರೆ. ಮರಣ ಹೊಂದಿದ ಮಹಿಳೆಯರ ಖಾತೆಗೆ ಪ್ರತಿ ತಿಂಗಳು ಹಣ ಜಮಾವಾಗುತ್ತಿದ್ದು, ಆದ್ದರಿಂದ ಕರ್ನಾಟಕ ಸರ್ಕಾರಕ್ಕೆ 100 ಕೋಟಿಯಷ್ಟು ಹಣ ನಷ್ಟವಾಗುತ್ತಿದೆ. ಅದನ್ನ ತಡೆಗಟ್ಟುವ ನಿಟ್ಟಿನಲ್ಲಿ ಮನೆ ಮನೆಗೆ ಹೋಗಿ ಪರಿಶೀಲನೆ ನಡೆಸುತ್ತಿದ್ದಾರೆ ಎಂದು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಜಿಲ್ಲಾಧ್ಯಕ್ಷರಾದ ಪ್ರಕಾಶ್ ಹಳಿಯಾಳ್ ಹೇಳಿದರು. ಇದೇ ರೀತಿಯಾಗಿ ಅವ್ಯವಹಾರ ಆಗದಂತೆ ಮನೆ ಮನೆಗೆ ಹೋಗಿ ಗೃಹ ಜ್ಯೋತಿಗೆ ಸಂಬಂಧಿಸಿದಂತೆ ದಾಖಲಾತಿಗಳನ್ನ ಕೇಳಿ ಆ್ಯಪ್ ಮೂಲಕ ಭರ್ತಿಯನ್ನ ಮಾಡಿಕೊಳ್ಳುತ್ತಿದ್ದಾರೆ. ಅವರಿಗೆ ಸಾರ್ವಜನಿಕರು ಸಹಕಾರ ನೀಡಬೇಕೆಂದು ವಿನಂತಿಸಿಕೊಂಡರು. ಇದೇ ಸಂದರ್ಭದಲ್ಲಿ ಜರ್ನಲಿಸ್ಟ್ ಗಿರಿಗೆ ನೂತನವಾಗಿ ಆಯ್ಕೆಯಾದ ಪತ್ರಕರ್ತರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಸುದ್ದಿಗೋಷ್ಠಿಯಲ್ಲಿ ಸತೀಶ್ ಸಿರಿಯನ್ನವರ್, ಹಕ್ ಮಹಮ್ಮದ್ ಗೋಳಂದಾಜ್, ಎಎಂ ಖಾದ್ರಿ ಸೇರಿದಂತೆ ಅನೇಕರು ಇದ್ದರು. ನಮಸ್ಕಾರ, ನಾನು ಪ್ರಕಾಶ್ ಹಳಿಯಾಳು, ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಪಂಚ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿಯ ಅಧ್ಯಕ್ಷರು. ಇದು ಪಂಚ ಗ್ಯಾರಂಟಿ ಯೋಜನೆಗಳು ಸ್ವಾಭಿಮಾನ ಬದುಕಿನ ಗ್ಯಾರಂಟಿ ಸರ್ಕಾರ ಕಾಂಗ್ರೆಸ್. ಈಗ ಹೆಣ್ಣು ಮಕ್ಕಳಿಗೆ ಅಂದರೆ ಯಜಮಾನಿಗೆ ತಮ್ಮ ಕುಟುಂಬಕ್ಕೆ ಒಳ್ಳೆಯದಾಗಲೆಂದು ಮಾನ್ಯ ಹಿಂದಿನ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಹಾಗೂ ಈಗಿನ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಸಾಹೇಬರು ಜಾರಿಗೆ ತಂದಂಥ ಯೋಜನೆ ಇದು. ಬಹಳ ಮುಖ್ಯವಾಗಿ ಬಡ ಕುಟುಂಬಗಳಿಗೆ ಈ ಯೋಜನೆಗಳು ಮುಟ್ಟಬೇಕೆಂದು ಇವರು ತಿಳಿದುಕೊಂಡು ಈ ಯೋಜನೆಗಳು ತಂದಿದ್ದಾರೆ. ಈ ಯೋಜನೆಗಳಿಂದ ಬಹಳಷ್ಟು ಕುಟುಂಬಗಳು ಒಳ್ಳೆ ರೀತಿ ಅನುಕೂಲ ಆಗಿದೆ ಹಾಗೂ ಅವರಿಗೆ ಆರ್ಥಿಕವಾಗಿ ಬಹಳ ಅನುಕೂಲವೂ ಆಗಿದೆ ಮತ್ತು ಅವ್ರ ಕುಟುಂಬದ ನಡೆಸ್ಕೊಂಡು ಹೋಗಲಿಕ್ಕೆ ಅವರೊಬ್ಬರು ಸ್ವಾಭಿಮಾನದಿಂದ ಅಂದರೆ ಈ ತಾವೇ ಕುಟುಂಬವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಮಹಿಳೆಯರು. ಗೃಹಲಕ್ಷ್ಮಿ ಯೋಜನೆಯಿಂದ ಅವ್ರಿಗೆ ಮಕ್ಕಳಿಗೆ ಆಗಲಿ ಮೊಮ್ಮಕ್ಕಳಿಗಾಗಿ ಏನಾದರೂ ತಿಂಡಿ ತಿನಿಸಾಯಿತು, ಸ್ಕೂಲದು ನೋಟ್ಬುಕ್ ಆಯಿತು, ಯಾವುದಾದ್ರೂ ಒಂದು ವಸ್ತು ಬೇಕಂದರೆ ತಮ್ಮ ಕೈಲೇ ಕೊಟ್ಟು ಅವ್ರನ್ನ ಇದು ಮಾಡ್ತಿದ್ದಾರೆ. ಮೊದಲು ಏನಾಗ್ತಿತ್ತು, ಅವರು ಗಂಡನ ಕಡೆ ಕೇಳ್ತಾ ಇದ್ರು ದುಡ್ಡು, ಅವ್ರಿಗೆ ಕೊಟ್ಟರೆ ಮಕ್ಕಳಿಗೆ ಕೊಡ್ತಿದ್ರು, ಮೊಮ್ಮಕ್ಕಳಿಗೆ ಕೊಡ್ತಾಯಿದ್ರು. ಇವಾಗ ಅದು ಆಗ್ತಾ ಇಲ್ಲ, ಅವರು ತಾವೇ ಸ್ವತಃ ತೆಗೆದು ಕೊಡ್ತಾ ಇದ್ದಾರೆ. ಅಂದರೆ ಮಕ್ಕಳು ಖುಷಿಯಾಗಿದ್ದಾರೆ, ಮೊಮ್ಮಕ್ಕಳು ಖುಷಿಯಾಗಿದ್ದಾರೆ, ಹೆಣ್ಣು ಮಕ್ಕಳು ಖುಷಿಯಾಗಿದ್ದಾರೆ. ಆದರೆ ಒಂದು ಮಾತು ಹೇಳ್ಬೇಕಂದ್ರೆ ಈಗಿನ ಪರಿಸ್ಥಿತಿಯಲ್ಲಿ ಮರಣ ಹೊಂದಿದವರು ಅಂದರೆ ಗೃಹಲಕ್ಷ್ಮಿ ಮರಣ ಹೊಂದಿದವರು ಬಹಳಷ್ಟು ಜನರಿದ್ದಾರೆ. ಇದರಿಂದ ಕರ್ನಾಟಕ ಸರ್ಕಾರಕ್ಕೆ ಸುಮಾರು 100 ಕೋಟಿಯಷ್ಟು ಮೇಲೆ ಅದು ಲಾಸ್ ಆಗ್ತಾ ಇದೆ. ಅದನ್ನು ತಡೆಗಟ್ಟಲು ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಅವರು ಒಂದು ಇದು ಮಾಡಿದ್ದಾರೆ. ಅದೇನೆಂದರೆ ಮನೆ ಮನೆಗೆ ಹೋಗಿ ಯಾರು ಮರಣ ಹೊಂದಿದಾರಲ್ಲ ಅವ್ರದ್ದು ಡೀಟೇಲ್ಸ್ ತೆಗೆದುಕೊಂಡು ಅದನ್ನು ತಮ್ಮ ಮೇನ್ ಆಫೀಸಿಗೆ ಕಳಿಸಿ ಅದನ್ನು ಅವ್ರನ್ನು ಡಿಲೀಟ್ ಮಾಡಲಿಕ್ಕೆ ಪ್ರಾರಂಭಿಸಿದ್ದಾರೆ. ಈಗಾಗಲೇ ಬಹಳ ಸುಮಾರು ಧಾರವಾಡದಲ್ಲಿ ಸುಮಾರು 3773 ಹುಬ್ಬಳ್ಳಿ ಧಾರವಾಡ ಶಹರದಲ್ಲಿ ಜನ ಮರಣ ಹೊಂದಿದವರು ಇದ್ದಾರೆ. ಈಗ ಮತ್ತೆ ಅದರಿಂದ ಅವರು ಮತ್ತೆ ವಾಪಸ್ ದುಡ್ಡು ಕಲೆಕ್ಟ್ ಮಾಡ್ತಿದ್ದಾರೆ, ಅವ್ರ ಕಡೆಯಿಂದ ವಸೂಲು ಮಾಡ್ತಿದ್ದಾರೆ. ಸುಮಾರು 2,71,2,71,600 ಈಗಾಗಲೇ ಸರ್ಕಾರಕ್ಕೆ ಅವ್ರು ಮರಳಿ ಪಡೆದಿದ್ದಾರೆ. ಹಾಗೆ ಇನ್ನೂ ಅದು ಪ್ರೋಗ್ರೆಸ್ ನಡೀತಾ ಇದೆ. ಅಂದರೆ ಇನ್ನೂ ಜನ ಇದ್ದಾರಲ್ಲ, ಅವರು ಅಂಗನವಾಡಿ ಕಾರ್ಯಕರ್ತರು ಮನೆ ಮನೆಗೆ ಹೋಗಿ ಅವರಿಗೆ ಕನ್ವಿನೆನ್ಸ್ ಮಾಡಿ ಅವರು ವಾಪಸ್ ದುಡ್ಡು ತೊಗೊಳ್ತಿದ್ದಾರೆ. ಆದಷ್ಟು ಇನ್ನೂ ಸ್ವಲ್ಪ ದಿನದಲ್ಲಿ ಎಲ್ಲ ದುಡ್ಡುಗಳು ಮರಳಿ ಬರುವ ಚಾನ್ಸಸ್ ಇದ್ದಾವೆ, ಅಂದರೆ ಇದಾಗ್ತವ. ಆ ಉದ್ದೇಶದಿಂದ ಅದೊಂದು ಒಳ್ಳೆ ಇದಾಗ್ತಾ ಇದೆ. ಎಲ್ಲರಿಗೂ ಒಂದು ಪರಿಷ್ಕರಣೆ ಅಂತಾರಲ್ಲ, ಪರಿಷ್ಕರಣೆ ಆಗಿ ಒಳ್ಳೆ ರೀತಿಯಿಂದ ಜನರಿಗೆ ಮುಟ್ತಾ ಇದ್ದಾವೆ. ಇದೇ ರೀತಿ ಗೃಹ ಜ್ಯೋತಿಯಲ್ಲೂ ಒಂದು ಅವ್ಯವಹಾರ ಆಗದೆ ಈಗ ಅದೊಂದು ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಅವರು ಮನೆ ಮನೆಗೆ ಹೋಗ್ಲಿಕ್ಕೆ ಪರಿಷ್ಕರಣೆ ಮಾಡಿ ಅವರು ಯಾರು ಅದಕ್ಕೆ ಫಲಾನುಭವಿಗಳಿದಾರಲ್ಲ ಅವರನ್ನು ಗುರುತಿಸಿ, ಅವರು ಮನೆಯನ್ನು ಗುರುತಿಸಿ ಅವರು ಯಾವ ರೀತಿ ಇದ್ದಾರೆ. ಮೊದಲೇನಾಗಿತ್ತು, ಹೇಗೋ ಹೇಗೋ ಆಗೋಯ್ತು. ಇವಾಗ ಮನೆ ಮನೆಗೆ ಹೋಗಿ ಮನೆ ಕುಟುಂಬದವ್ರದಿಂದ ಆಧಾರ್ ಕಾರ್ಡು, ವೋಟರ್ ಐ ಡಿ, ಆಮೇಲೆ ರೇಷನ್ ಕಾರ್ಡು, ಪ್ಲಸ್ ಅವ್ರದ್ದು ಫೋಟೋ, ಪಾಸ್ಪೋರ್ಟ್ ಫೋಟೋ, ಆಮೇಲೆ ಪ್ಯಾನ್ ಕಾರ್ಡು, ಅಂದರೆ ಅವರು ಇನ್ಕಮ್ ಟ್ಯಾಕ್ಸ್ ಪೇ ಇದ್ದಾರೆ ಅಂತ ಅದನ್ನ ನೋಡ್ಕೊಂಡು ಮನೆ ಮನೆಗೆ ಹೋಗ್ತಾ ಇದ್ದಾರೆ. KB ಹೋಗಿ ಕಲೆಕ್ಟ್ ಮಾಡ್ತಿದ್ದಾರೆ. ಅವ್ರಿಗೆ ಅಂದರೆ ಎಷ್ಟೋ ಜನ ಈಗ ಇನ್ಕಮ್ ಟ್ಯಾಕ್ಸ್ ಇದ್ದವರು ಈಗ ಫಲಾನುಭವಿಗಳು ಆಗೋದಿಲ್ಲ. ಆ ಉದ್ದೇಶ ಇಟ್ಕೊಂಡು ಸರ್ಕಾರದವರು ಒಂದು ಒಳ್ಳೆ ಇದು ಮಾಡ್ತಿದ್ದಾರೆ. ಈಗ ಆಲ್ರೆಡಿ ಧಾರವಾಡದಲ್ಲಿ ಹೋಗ್ತಾ ಇದ್ದಾರೆ, ಮಾಡಿದ್ದಾರೆ. ಈಗ ಎಸ್ಕಾಮ್ದವರು, ಡಿಪಾರ್ಟ್ಮೆಂಟ್ದವರು ಸುಮಾರು ಧಾರವಾಡದಲ್ಲಿ
18,000 ಈಗ ನಿನ್ನೆವರೆಗೆ ಅಂದರೆ 18,000 ಮೇಲೆ ಈಗ ಮನೆಗೆ ಹೋಗಿ ಅದನ್ನೆಲ್ಲ ಇದು ಮಾಡಿ ಅವ್ರ ಒಂದು ಆ್ಯಪ್ ಇದೆ, ಅದರೊಳಗೆ ಡೌನ್ಲೋಡ್ ಮಾಡಿಕೊಂಡು ಅವ್ರದ್ದೆಲ್ಲ ಹೆಸರು ಎಂಟ್ರಿ ಮಾಡ್ಕೊಂಡು ಬಂದಿದ್ದಾರೆ. ಇನ್ನೂ ನಡೀತಾ ಇದೆ ಡೈಲಿ. ಮುಂಜಾನೆ 6 ಗಂಟೆಗೆ ಹೋಗ್ತಾರೆ, 6 ಗಂಟೆಯಿಂದ ರಾತ್ರಿ ತನಕನೂ ಹೋಗ್ತಾರೆ. ಅವ್ರಿಗೆ ಪುರ್ಸೊತ್ತಿಲ್ಲ, ಆದರೂ ಅವರು ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಅಂಥದ್ರೊಳಗೆ ಇದೊಂದು ಒಳ್ಳೆ ಇದು ಮಾಡ್ತಾ ಇದ್ದಾರೆ ಅಂತ ನಾ ಸರ್ಕಾರದವ್ರಿಗೆ ಧನ್ಯವಾದ ಹೇಳ್ತೀನಿ. ಮತ್ತೊಂದು ಅನ್ನಭಾಗ್ಯ ಏನಾಗ್ತದೆ, ಈಗ ಎಲ್ಲರಿಗೂ ರೇಷನ್ ಕಾರ್ಡ್ದಿಂದ ಅವ್ರಿಗೆ ಒಳ್ಳೆ ರೀತಿಯಾಗಿ ಸಿಗ್ತಾ ಇದೆ. ಆದರೆ ಕಾಳಸಂತೆಯಲ್ಲಿ ಅದು ಇದಾಗಬಾರ್ದು, ಹೋಗಬಾರ್ದು ಅಕ್ಕಿ ಅಂತೇಳಿ ಈಗ ಅಧಿಕಾರಿಗಳಿಗೂ ನಾವು ಹೇಳಿದ್ದೀವಿ. ಅಧಿಕಾರಿಗಳೂ ಅವರು ಒಳ್ಳೆ ರೀತಿಯಿಂದ ಅದನ್ನು ಸ್ಪಂದಿಸಿ ಅವರು ಆದಷ್ಟು ಕಡಿವಾಣ ಹಾಕ್ತಾ ಇದ್ದಾರೆ. ಅವರು ಆ ಕಾಳಸಂತೆಯಲ್ಲಿ ಅಕ್ಕಿ ಮಾರಾಟ ಆಗೋದು, ಬೇರೆ ರೀತಿ ಆಗೋದು, ಅದನ್ನು ಕಾಳಸಂತೆಯಲ್ಲಿ ಆಗಬಾರ್ದಂತ ಅವರು ಒಂದು ಕಡಿವಾಣ ಹಾಕ್ತಾ ಇದ್ದಾರೆ. ಅವರು ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಯುವ ನಿಧಿ ಅದಾಯ್ತು. ಯುವ ನಿಧಿ ಅಂದರೆ ನಮ್ಗೆ ಯುವತಿಯರಿಗೆ ಅವರಿಗೆ ಒಂದು ಒಳ್ಳೆ ಒಂದು ಅಂದರೆ ಮುಂದಿನ ಭವಿಷ್ಯ ಒಳ್ಳೇದಾಗಲಿ ಅಂತ ಹೇಳಿ ಸರ್ಕಾರದವರು ಒಂದು ಒಳ್ಳೆ ಯೋಜನೆ ತಂದಿದ್ದಾರೆ. ಯುವ ನಿಧಿ ಅಂದರೆ ನಿಮ್ಮ ಡಿಗ್ರಿ ಆದವರಿಗೆ 3,000, ಡಿಪ್ಲೊಮಾ ಆದವರಿಗೆ 1,500. ಡಿಪ್ಲೊಮಾ ಆದವ್ರಿಗೆ 1,500 ಆಯಿತು. ಇವರು ಡಿಗ್ರಿ ಆದವ್ರಿಗೆ 3,000 ಅಂದರೆ ಅವರು 6 ತಿಂಗಳು ವೇಟ್ ಮಾಡಬೇಕು. ಡಿಗ್ರಿ ಆದಮೇಲೆ 6 ತಿಂಗಳು ವೇಟ್ ಮಾಡಿ ಆಮೇಲೆ ಅವರು ಒಂದು ಎನ್ರೋಲ್ ಮಾಡಿಸ್ಬೇಕಾಗ್ತದೆ, ರಿಜಿಸ್ಟರ್ ಮಾಡಬೇಕಾಗ್ತದೆ. ರಿಜಿಸ್ಟರ್ ಮಾಡಿದ ಮೇಲೆ ಕಡೆಗೆ ಅವರಿಗೆ ಒಂದು ಸ್ಕಿಲ್ ಡೆವಲಪ್ಮೆಂಟಿಂದ ಅವರು ತರಬೇತಿನ ಕೊಡ್ತಾರೆ, ಅವ್ರಿಗೆ ಯಾವ ರೀತಿ ಬೇಕಂತ ಹೇಳಿ. ಅಂದರೆ ಅವ್ರಿಗೆ ಇಂಟ್ರೆಸ್ಟ್ ಇದ್ದಿದ್ದು ಯಾವ್ದು ಇರ್ತದಲ್ಲ ಅದರ ಟ್ರೈನಿಂಗ್ ಕೊಡ್ತಾರೆ ಎಂಪ್ಲಾಯ್ಮೆಂಟ್ ಆಫೀಸರು. ಅದಲ್ಲದೆ ಟ್ರೈನಿಂಗ್ ಕೊಡೋದಲ್ಲದೆ ಅವ್ರಿಗೆ ಮತ್ತು ನೌಕರಿ ಸಿಗಲಿ ಅಂತೇಳಿ ಉದ್ಯೋಗ ಮೇಳವನ್ನು ಮಾಡ್ತಾ ಇದ್ದಾರೆ ಕರ್ನಾಟಕ ಸರ್ಕಾರದವರು. ಅಂದರೆ ಅವರಿಗೆ 3 ಟೈಪ್ ಇದು ಕೊಟ್ಟಿದ್ದಾರೆ. ಅಂದರೆ ಒಂದು 3,000 ಕೊಡ್ತಾ ಇದ್ದಾರೆ ರಿಜಿಸ್ಟ್ರೇಷನ್ ಆದಮೇಲೆ. ಆಮೇಲೆ ಅವರಿಗೆ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಅಂದರೆ ಯಾವ ಅವ್ರಿಗೆ ತಮ್ಗೆ ಇಂಟ್ರೆಸ್ಟ್ ಇರ್ತದಲ್ಲ ಅದರಲ್ಲಿ ಅವರಿಗೆ ಆಸಕ್ತಿ ಇರುವಂಥ ಇದು ಈ ಕೆಲಸ ನೋಡಿಕೊಂಡು ಅಂದರೆ ಅದ್ರ ಟ್ರೈನಿಂಗ್ ಕೊಡೋದು. ಅವ್ರಿಗೆ ಆ ರೀತಿ ಟ್ರೈನಿಂಗ್ ಕೊಟ್ಟ ಮೇಲೆ ಅವರನ್ನು ಮತ್ತೆ ನೌಕರಿಯಿಂದ ವಂಚಿತರಾಗಬಾರ್ದು ಅಂತೇಳಿ ಉದ್ಯೋಗ ಮೇಳ ಮಾಡ್ತಾ ಇದ್ದಾರೆ. ಉದ್ಯೋಗ ಮೇಳ ಮಾಡಿದವ್ರಿಗೆ ಯಾರು ಸೆಲೆಕ್ಟ್ ಆಗ್ತಾರಲ್ಲ ಚೆನ್ನಾಗಿ ಅದು ಮಾಡ್ತಾರೆ. ಅಂದರೆ ಯುವ ನಿಧಿಯಲ್ಲಿ ಅಟ್ಲೀಸ್ಟ್ 3+ ಮಾಡ್ತಿದ್ದಾರೆ, 3 ರೀತಿ. ಅಂದರೆ ಸರ್ಕಾರದವರು ಅವ್ರಿಗೆ ಅಂದರೆ ಫಾಯ್ದೆ ಅಂದರೆ ಏನು ಅಂತ ಅವ್ರಿಗೆ ಸಿಗೋ ಹಾಗೆ ಅಂಥದ್ದು ಅವಕಾಶಗಳನ್ನು ಯುವ ನಿಧಿಯವರು ತಗೋತಾ ಇದ್ದಾರೆ. ನಾವು ಅವೇರ್ನೆಸ್ ಮಾಡ್ತಾ ಇದ್ದೇವೆ ಎವ್ರಿ ಕಾಲೇಜಲ್ಲಿ ಹೋಗಿ ಅವ್ರಿಗೆ. ಅಂದರೆ 6 ತಿಂಗಳಾದರೂ ಪ್ರಿನ್ಸಿಪಾಲಿಗೆ ಹೇಳ್ತಾ ಇದ್ದೇವೆ, ಅವ್ರು ಫೋನ್ ಮಾಡಿ ಹೇಳ್ರಿ, ಅವ್ರಿಗೆ ರಿಜಿಸ್ಟ್ರೇಷನ್ ಮಾಡಿರಿ. ಯಾಕೆಂದರೆ ಈಗ ಆಲ್ಮೋಸ್ಟು ಈ ಇದ್ರೊಳಗರವರು ಒಂದು ಒಳ್ಳೆ ರೀತಿ ಬದುಕಲಿ, ಯುವಕರಾಗಲಿ ಯುವತಿಯರಾಗಲಿ. ಈಗ ಎಷ್ಟೋ ಜನ ಮಾಡ್ತಾ ಇದ್ದಾರೆ, ಅವ್ರಿಗೆ ಒಂದು ಸ್ಟೈಫಂಡು ಸಿಗ್ತಾ ಇದೆ, ಆಮೇಲೆ ಟ್ರೈನಿಂಗು ತಗೊಳ್ತಾ ಇದ್ದಾರೆ, ಆಮೇಲೆ ಅವರು ಉದ್ಯೋಗ ಮೇಳೂ ಅಟೆಂಡ್ ಆಗ್ತಿದ್ದಾರೆ. ಅದರಲ್ಲಿ ಎಷ್ಟೋ ಜನ ನೌಕರಿನೂ ತಗೊಂಡಿದ್ದಾರೆ. ಅದೇ ರೀತಿ ಇಂಥವೆಲ್ಲ ಕರ್ನಾಟಕ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಅಂದರೆ ಇಂಥವೆಲ್ಲ ಜನರಿಗೆ ಒಳ್ಳೇದಾಗಲಿ ಅಂತ ಒಂದು ಒಳ್ಳೆಯ ಆಶಾಭಾವನೆ ಇಟ್ಕೊಂಡು ಈ ಯೋಜನೆಗಳು ತಂದಿದ್ದಾರೆ. ಆಮೇಲೆ ಇದರಿಂದ ಎಲ್ಲರಿಗೂ ಅನುಕೂಲ ಆಗಿದೆ, ಬಡ ಜನರಾಗಿತ್ತು, ಮಿಡ್ಲ್ ಕ್ಲಾಸ್ ಜನರಾಗಿತ್ತು, ಎಲ್ಲರಿಗೂ. ಅದೇ ರೀತಿ ಇದನ್ನು ಸದುಪಯೋಗ ಪಡಿಸ್ಕೊಂಡು ಜನರು ಒಳ್ಳೆ ರೀತಿಯಿಂದ ಸುಖವಾಗಿ ಬಾಳಬೇಕೆಂದು ಈ ಸಂದರ್ಭದಲ್ಲಿ ನಾನು ಹೇಳಿ ನಮಸ್ಕಾರ. ಪ್ರತಿ ತಿಂಗಳ ಬರ್ತದೆ. ಈಗ ಒಂದು 2 ತಿಂಗಳು, ಈಗ ಮಾರ್ಚದ್ದು ಹಾಕಿದ್ದಾರೆ, ಈಗ ಮತ್ತೆ ಇನ್ನೊಂದು ಹಾಕ್ತಾ ಇದ್ದಾರೆ. ಇಲ್ಲ ನಾ ಕೇಳಿದ್ದೀನಿ ಅವರಿಗೆ, ಈಗ ಅಲ್ಲಿ ಬಂದ ಮೇಲೆ ಅವರು ಹಾಕ್ತೀನಿ ಅಂತ ಹೇಳಿದ್ದಾರೆ. ಅವರು ಮಹಾನಗರ ಪಾಲಿಕೆ ಗ್ಯಾರಂಟಿ ಅಧ್ಯಕ್ಷರು. ಈಗ ಧಾರವಾಡ ಸಿಟಿಯಿಂದ ನಮ್ಮ ಪ್ರಿಂಟ್ ಮೀಡಿಯಾದಿಂದ ಹ್ಯಾಟ್ರಿಕ್ ಆಗಿ ಬಸವರಾಜ ಮಂಗಲವರು ಆಯ್ಕೆಯಾಗಿದ್ದಾರೆ. ಆ ಉದ್ದೇಶ ಇಟ್ಕೊಂಡು ನಾವು ಅವ್ರಿಗೆ ನಮ್ಮ ಗ್ಯಾರಂಟಿ ಸಮಿತಿಯಿಂದ ಅವ್ರಿಗೆ ಒಂದು ಸನ್ಮಾನ ಮಾಡಬೇಕಂತ ನಾವು ಇಚ್ಛಿಸ್ಕೊಂಡು ಇವತ್ತು ಸನ್ಮಾನ ಮಾಡೋ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಅವರೆಲ್ಲ ಎಲ್ಲ ಸಮಿತಿಯವರಿಗೂ ಮಾಡಬೇಕಂತಿದೆ. ಅವರು ಒಂದು ಸ್ವಲ್ಪ ಏನೋ ಬೇರೆ ಕೆಲಸ ಇದರಿಂದ ಅವ್ರು ಬರಲಿಕ್ಕಾಗಿಲ್ಲ. ಈಗ ಕಾರ್ಯದರ್ಶಿ ಮತ್ತು ಶ್ರೀನಿಧಿಯವರು ಬಂದಿದ್ದಾರೆ, ಅವ್ರಿಗೂ ಸನ್ಮಾನ ಮಾಡಬೇಕಂತ ನಾವು ಇಚ್ಛಿಸ್ಕೊಂಡಿದ್ದೀವಿ.